ಎರಡನೇ ಸಲ ಆಯ್ಕೆಯಾಗಿದ್ದೀವಿ. ಒಂದು ಇಲ್ಲಿರುವಂಥ ಮಾರ್ಕೆಟು ದೊಡ್ಡ ಮಾರ್ಕೆಟು, ಎಲ್ಲ ಮಂಡಿ ಮಾಲೀಕರು ಸೇರಿ ಭಾರತ ದೇಶದಲ್ಲೇ ಎಲ್ಲ ಕಡೆನೂ ಹೋದ್ರೂ ಒಡ್ಡಲ್ಲಿ ಟೊಮೊಟೊ ಮಾರ್ಕೆಟ್ ಅಂತಾರೆ. ನಮ್ಮ ರೈತರು ನಮ್ಮ ಪಾಲಿಗೆ ದೇವರು. ನಮ್ಮ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಸುಮಾರು ಒಂದು 4-5 ದಿವಸದಲ್ಲಿ ಒಂದು ಗುದ್ಲಿ ಪೂಜೆ ಆಗುತ್ತೆ. 1 ಕೋಟಿ ರೂಪಾಯಿ ರೈತರಿಗೋಸ್ಕರ ನಾವು ಎಲ್ಲ ಬೇಕಾದರೂ ಹೋಗಿ ಓಡಾಡೋಕ್ಕೆ ರೆಡಿ ಇದ್ದೀವಿ. ನನ್ನ ಆತ್ಮೀಯ ರೈತ ಬಾಂಧವರಿಗೆ ಮತ್ತು ಇಲ್ಲಿ ಮಂಡಿ ಮಾಲೀಕರು ಮತ್ತು ಕಾರ್ಮಿಕರು, ಸಾರ್ವಜನಿಕರು ಎಲ್ರಿಗೂ ನಮಸ್ಕರಿಸ್ತಾ, ಏನು ದಿನ ಶುಭ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಏನು ಮಲ್ಬಾಲ್ ತಾಲೂಕು ಒಡ್ಡಲ್ಲಿ ಟೊಮೊಟೊ ಮಾರ್ಕೆಟಲ್ಲಿ ನಮ್ಮ ಮಂಡಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿ ಎರಡನೇ ಸಲ ಆಯ್ಕೆಯಾಗಿದ್ದೀವಿ. ಎರಡನೇ ಸಲ ಆಯ್ಕೆಯಾಗ ಒಂದು ಕಾರಣ ಇದೆ. ಇಲ್ಲಿನ ನಡೆಯುವಂಥ ಯಾವುದೇ ಒಂದು ಕೆಲಸಗಳಾಗಲಿ ಒಳ್ಳೆತನ ನಡೆಸ್ಕೊಂಡು ಹೋಗಿದ್ದಕ್ಕೆ ನೀವು ಎರಡನೇ ಸಲ ಇರಬೇಕು ಅಂತೇಳಿ ನಮ್ಮ ಹಿರಿಯರಾದ SLV ಸೀನಣ್ಣವರು, PTR ರಾಜಣ್ಣವರು, KSP ಪ್ರಭಾಕರನ್ ಅವರು ಮತ್ತು ಎಲ್ಲ ಮಂಡಿ ಮಾಲೀಕರು ಸೇರಿ ನೀವು ಎರಡನೇ ಸಲ ಅಧ್ಯಕ್ಷರಾಗಿ ಇಲ್ಲಿ ರೈತರಿಗೆ ಯಾವುದೇ ಒಂದು ಪ್ರಾಬ್ಲಮ್ ಆಗದಿರ, ಕಾರ್ಮಿಕರಾಗಲಿ ಮಂಡಿ ಮಾಲೀಕರಾಗಲಿ ಯಾರಿಗೆ ಯಾವುದೇ ಒಂದು ಪ್ರಾಬ್ಲಮ್ ಆಗದೆ ನೋಡ್ಕೋಬೇಕಂತೇಳಿ ಎರಡನೇ ಸಲ ನನ್ನ ಅಧ್ಯಕ್ಷಸ್ಥಾನ ಮಾಡಿದ್ದಾರೆ. ಅದಕ್ಕೆ ಎಲ್ರಿಗೂ, ನಮ್ಮ ರೈತ ಬಾಂಧವರಿಗೂ ಮತ್ತು ಎಲ್ಲ ನನ್ನ ಮಂಡಿ ಮಾಲೀಕರಿಗೂ ಕಾರ್ಮಿಕರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಏನಂದರೆ ಇವತ್ತು ಇಲ್ಲಿರುವಂಥ ಮಾರ್ಕೆಟು ದೊಡ್ಡ ಮಾರ್ಕೆಟು, ನಮ್ಮ ಭಾರತ ದೇಶದಲ್ಲೇ ಎಲ್ಲ ಕಡೆನೂ ಹೋದ್ರೂ ಒಡ್ಡಲ್ಲಿ ಟೊಮೊಟೊ ಮಾರ್ಕೆಟ್ ಅಂತಾರೆ. ಆ ಒಡ್ಡಲ್ಲಿ ಮಾರ್ಕೆಟು ಅಂದರೆ ಈ ಮಾರ್ಕೆಟ್ಗೆ ಹೆಸರು ಬಂದಿರೋದು ರೈತರಿಂದ. ರೈತರು ಬೆಳೆದು ಇಲ್ಲಿ ತರಕಾರಿ ಬಂದು ಎತ್ಕೊಂಡ್ಬಂದಾಗ ಇಲ್ಲಿ ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗಿದೆ, ರೈತರಿಂದ ಆಗಿದೆ. ಅದಕ್ಕೋಸ್ಕರ ಇಲ್ಲಿ ನಮಗೆ ಒಂದು ಅಸೋಸಿಯೇಷನ್ ಇರಬೇಕು. ಯಾವುದೇ ಒಂದು ಕಾರ್ಮಿಕರಾಗಲಿ, ಮಂಡಿ ಮಾಲೀಕರಾಗಲಿ, ರೈತರಿಗಾಗಲಿ ಯಾವುದನ್ನ ಪ್ರಾಬ್ಲಮ್ ಆಗಿ ನಾವಿದ್ದೀವಿ ಅಂತ ಅವ್ರ ಜೊತೆಯಲ್ಲಿ ಇರಬೇಕು ಅಂತೇಳಿ ನಾವು ಇಲ್ಲಿ ಎಲ್ಲ ಮಂಡಿ ಮಾಲೀಕರ ಜೊತೆಯಲ್ಲಿ ಈ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತಿನ ದಿನ ಇಷ್ಟು ಒಂದು ಅಧ್ಯಕ್ಷಸ್ಥಾನವನ್ನು ಕೊಟ್ಟಿದ್ದಕ್ಕೆ ನಮ್ಮ ರೈತ ಬಾಂಧವರು ಬಂದು ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಅಂತ ರೈತರೇ ಸನ್ಮಾನ ಮಾಡಿದ್ದಾರೆ. ಅಂದರೆ ನಿಂಗೆ ಅದಕ್ಕನ್ನ ನನಗೆ ಇದಿಲ್ಲ, ಹೇಳೋಕ್ಕೆ ಇದಾಗ್ತಾಯಿಲ್ಲ. ಯಾಕಂದರೆ ನಮ್ಮ ರೈತರು ನಮ್ಮ ಪಾಲಿಗೆ ದೇವರು. ಅಂಥ ರೈತರ ಬಗ್ಗೆ ಜೊತೆಯಲ್ಲಿದ್ದು ಯಾವುದೇ ಒಂದು ಪ್ರಾಬ್ಲಮ್ ಇಲ್ದಿರ ನಾವು ಇಲ್ಲಿ ಮಾರ್ಕೆಟಲ್ಲಿ ನೋಡ್ಕೊತೀವಿ. ಅದೇ ರೀತಿ ಮುಂದಿನ ದಿನಗಳ ಒಳ್ಳೆಯ ಕೆಲಸಗಳನ್ನು ಮಾಡಿಸ್ತೀವಿ. ಇಲ್ಲಿ ನಮ್ಮ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಸುಮಾರು ಒಂದು 4-5 ದಿವಸದಲ್ಲಿ ಒಂದು ಗುದ್ಲಿ ಪೂಜೆ ಆಗುತ್ತೆ. 1 ಕೋಟಿ ರೂಪಾಯಿ ಅನುದಾನದಲ್ಲಿ CC ರೋಡು ಕಾಂಪೌಂಡ್ ಆಗ್ತಾಯಿದೆ, ಐಮ್ಯಾಕ್ಸ್ ಹಾಕಿದ್ದಾರೆ ಮತ್ತು ರೈತರ ಭವನ ಇದು ಮಾಡ್ತಾ ಇದೀವಿ. ಎಲ್ಲ ಇಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ದ ವಾಟರ್ ಆಗಲಿ ಯಾವುದೇ ಪ್ರಾಬ್ಲಮ್ ಇಲ್ದಿರ ನಾವು ನೋಡ್ಕೊತೀವಿ. ಮುಂದಿನ ತಿಂಗಳಲ್ಲೂ ಸಹ ಸರ್ಕಾರದಿಂದ ನಾವು ಹೋಗಿ ನಮ್ಮ ರೈತರ ಬಗ್ಗೆ ಅನ್ನದಾನವಾಗಲಿ ಬೆಂಬಲ ಬೆಲೆ ಆಗಲಿ ನಾವು ಹೋಗಿ ರೈತರಿಗೋಸ್ಕರ ನಾವು ಎಲ್ಲ ಬೇಕಾದರೂ ಹೋಗಿ ಓಡಾಡೋಕ್ಕೆ ರೆಡಿ ಇದ್ದೀವಿ. ಅದಕ್ಕೋಸ್ಕರ ಈ ದಿನ ನಮ್ಮನ್ನು ಎಲ್ಲ ಮಾರ್ಕೆಟ್ನ ಎಲ್ಲರೂ ಸಹ ಸೇರಿ ಅಧ್ಯಕ್ಷಸ್ಥಾನ ಕೊಟ್ಟಿದ್ದಾರೆ. ನೀವು ಒಳ್ಳೆಯ ಕೆಲಸ ಮಾಡಬೇಕು ಅಂತೇಳಿ ನಾನು ಇವತ್ತಿಂದ ಒಳ್ಳೆಯ ಕೆಲಸ ಅಲ್ಲ, ಯಾವುದೇ ಒಂದು ಪ್ರಾಬ್ಲಮ್ ಇಲ್ದಿರ ನೋಡ್ಕೊಳ್ಳೋಕ್ಕೆ ನಾವು ಮುಂದೆ ಇರ್ತೀವಿ. ಮುಂದೆ ಇದ್ದು ಈ ಅಸೋಸಿಯೇಷನ್ ಮತ್ತು ಸಂಘವನ್ನು ನೀಟಾಗಿ ನಡೆಸ್ಕೊಂಡು ಹೋಗ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದು, ಅಧ್ಯಕ್ಷಸ್ಥಾನ ಕೊಟ್ಟದೆ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಇದಕ್ಕೆ ನಮ್ಗೆ ಮುಖ್ಯವಾಗಿ ಇಲ್ಲಿ ರೈತರಿಗೆ ಯಾವುದೇ ಒಂದು ಪ್ರಾಬ್ಲಮ್ ಆಗದಿರ ನೋಡ್ಕೋಬೇಕು ಅಂತೇಳಿ ನಾನು ಇವಾಗ ರೈತರಿಗೆ ಚಿರ್ಮನಿಯಾಗಿ ಇರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಷ್ಟು ಮಾರ್ಕೆಟ್ ಬೆಳೆಯಬೇಕು, ಎಲ್ಲ ಬೆಳೆಯಬೇಕು ಅಂದರೆ ನಮ್ಮ ರೈತರ ಕಾರಣ, ರೈತರಿಗೋಸ್ಕರ ಈ ಮಾರ್ಕೆಟು. ಇದಕ್ಕೆ ಯಾವುದೇ ಇಲ್ದಿರ ನಾವು ಇದ್ದು ಅವ್ರ ಜೊತೆಯಲ್ಲಿದ್ದು ಒಳ್ಳೆ ಕೆಲಸ ಮಾಡ್ತೀವಿ. ಅವಿರೋಧವಾಗಿ ಆಯ್ಕೆ ಆಗಿದೆ. ಹೌದು ಹೌದು ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಹೇಗೆ ಭರವಸೆ ಕೊಡ್ತೀರಾ ರೈತರಿಗೆ ಆಗಲಿ, ನಿಮ್ಮ ವ್ಯಾಪಾರಸ್ಥರಿಗಾಗಲಿ? ಇಲ್ಲಿ ಕೂಲಿ ಕಾರ್ಮಿಕರು ಹೆಚ್ಚು ಜನ ಇದ್ದಾರೆ. ಯಾಕಂದ್ರೆ ಇದನ್ನೇ ನಂಬಿಕೊಂಡಿರೋ ಕೂಲಿ ಕಾರ್ಮಿಕರು ಹೆಚ್ಚು ಜನ ಇದ್ದಾರೆ. ರೈತರ ಜೊತೆಗೆ ಕೂಲಿ ಕಾರ್ಮಿಕರು ಇದ್ದಾರೆ. ಹೇಗೆ ಅವ್ರಿಗೆಲ್ಲ ಒಳ್ಳೆಯ ರೀತಿಯಾದ ಇಲ್ಲಿ ನಮ್ಮ ಸಂಘ ಏನಂದ್ರೆ ಯಾರನ್ನ ಕಾರ್ಮಿಕರಿಗೆ ಯಾವ್ದಾರ ಪ್ರಾಬ್ಲಮ್ ಆದ್ರೂ ನಮ್ಮಿಂದ ಕೈಲಾದ ಸಹಾಯ ಮಾಡೋದಾಗ್ಲಿ, ರೈತರಾಗಲಿ ಮತ್ತು ಕಾರ್ಮಿಕರಿಗೆ ಎಲ್ಲ ಮಂಡಿ ಮಾಲೀಕರು ಎಲ್ರಿಗೂ ಸಹ ನಮ್ಮ ಕೈಲಾದ ಸಹಾಯ ಮಾಡ್ತಾ ಇದ್ದೀವಿ.
ಅದೇ ರೀತಿ ಒಂದು ಕಾರ್ಮಿಕರಿಗೆ ಒಂದು ಇನ್ಶೂರೆನ್ಸ್ ಅನ್ನು ಮಾಡಿಸೋದು ನಮ್ಮ ಇದರಲ್ಲಿ ನಾನು ಮುಂದೆ ಒಂದು 5 ವರ್ಷಕ್ಕೆ ಮುಂಚೆ 5 ವರ್ಷನೂ RMC ಡೈರೆಕ್ಟರ್ ಆಗಿದ್ದೆ. ಆವಾಗ ಕೂಡ ನಮ್ಮ ಸರ್ಕಾರದಿಂದಾಗಲಿ ನಮ್ಮ ಒಂದು ಕೃಷಿ ಉತ್ಪನ್ನ ಮಾರ್ಕೆಟಿಂದ ಏನು ಬರಬೇಕು ಎಲ್ಲ ತಂದು ಇಲ್ಲಿ ಒಂದು ಕೆಲಸಗಳನ್ನು ಮಾಡಿಸಿದ್ದೀನಿ. ಅದೇ ರೀತಿ ಇವತ್ತು ನೀವಿದ್ರೆ ಒಳ್ಳೆ ಕೆಲಸ ಮಾಡಿಸ್ತೀರಿ, ಒಳ್ಳೆ ಎಲ್ಲರ ಹತ್ರ ರಾಜಕೀಯ ಆಗಿ ಮಾತಾಡಿ ಒಂದು ಅಫಿಷಿಯಲ್ ಆಗಿ ಮಾತಾಡಿ ನಮ್ಮ ಮಾರ್ಕೆಟ್ಗೆ ಒಳ್ಳೆ ಕೆಲಸಗಳನ್ನು ಮಾಡಿಸ್ತೀರಿ ಅಂತೇಳಿ ಇವತ್ತು ಎಲ್ಲರೂ ಆಯ್ಕೆ ಮಾಡಿದ್ದಾರೆ. ಅದೇ ಎಲ್ಲರನ್ನೂ ಇವತ್ತು ಕಾರ್ಮಿಕರು, ರೈತರು, ಮಂಡಿ ಮಾಲೀಕರು ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಜೊತೆಯಲ್ಲಿ ಇದ್ದು ಒಳ್ಳೆ ಕೆಲಸಗಳು ಮಾಡಿಸ್ತೀವಿ.